16th one. Read the following conversation and change the underlined sentences into reported speech. Reported speech means I'm reporting the conversation between the two persons. That is reported speech, or you can say as indirect speech. ಸೊ ಯಾರೋ ಹೇಳಿರೋದನ್ನ ಅದನ್ನ ಡಿಸ್ಕ್ರೈಬ್ ಮಾಡೋದು. ಓಕೆ. ಫಾದರ್, ವಾಟ್ ಆರ್ ಯು ಡೂಯಿಂಗ್ ಸತೀಶ್? ಸತೀಶ್, ಐ ಆಮ್ ಸ್ಕೆಚಿಂಗ್ ದ ಬರ್ಡ್ ಫ್ರಮ್ ಮೈ ಮೆಮೊರಿ. ನನ್ನ ಮೆಮೊರಿಯಿಂದ ಬರ್ಡ್ ಸ್ಕೆಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿರೋವಂತಹ ಕ್ವಶನ್ ನೋಡಿ, ಸತೀಶ್ ಇದನ್ನೇ ನೀವು ಇಂಡೈರೆಕ್ಟ್ ಸ್ಪೀಚ್ಗೆ ಬರಿಬೇಕು ಅಥವಾ ರಿಪೋರ್ಟೆಡ್ ಸ್ಪೀಚ್ಗೆ. ನಾನ್ ಹೇಳ್ಬೇಕು ಇವಾಗ ಅಥವಾ ನೀವ್ ಹೇಳ್ಬೇಕು ಸತೀಶ್ ಏನ್ ಹೇಳ್ದ ಫಾದರ್ಗೆ ಅನ್ನೋದನ್ನ. ಓಕೆ. Satish replied. You have to use the word replied. This is given in the question only. Okay, only the underlined part you have to write. Underline ಮಾಡಿರೋ part ಅನ್ನ ಮಾತ್ರ ನೀವು ಬರಿಬೇಕಾಗಿರೋದು ಮಕ್ಕಳೇ. Everything else which is in blue color, that is the question given in the question paper or LBA. Okay. Satish replied that he was sketching the bird. ಓಕೆ, ಇಲ್ಲಿ ಸತೀಶ್ ಹೇಳ್ತಾ ಇದ್ದಾನೆ ಐ ಆಮ್ ಸ್ಕೆಚಿಂಗ್ ದ ಬರ್ಡ್. ರಿಪೋರ್ಟೆಡ್ ಅಲ್ಲಿ ಬರೆಯುವಾಗ ನಿಮ್ಗೆ ವಾಸ್ ಪಾಸ್ಟ್ ಟೆನ್ಸ್ ಬರುತ್ತೆ. ಸೊ ಸತೀಶ್ ಹೇಳ್ದ, ಸತೀಶ್ ಟೋಲ್ಡ್, ರಿಪ್ಲೈಡ್ ದಟ್. ಇಲ್ಲಿ ಅಗೇನ್ ಐ ಬರೋದಿಲ್ಲ, ರಿಪೋರ್ಟೆಡ್ ಸ್ಪೀಚ್ ಆಗಿರೋದ್ರಿಂದ ಹಿ ಪ್ರನೌನ್ ತಗೋಬೇಕು. ಪ್ರನೌನ್ ಏನ್ ಬರುತ್ತೆ? ಹಿ ವಾಸ್ ಸ್ಕೆಚಿಂಗ್ ದ ಬರ್ಡ್ from his memory. Continue. Okay. Next, the conversation. See here, Surender, why? What's the matter with you? Satish, I get terrible headaches sometimes and I feel miserable. Okay. So the underlined part is Satish asked Surender anta kottidare. Satish asked anta kottidare. Okay. So asked anta iruvaga Satish asked Surender, why? What's the matter with you? Why he was speaking so softly. Okay, Satish asked Surender, I get terrible headache sometimes and I feel miserable. ಇಲ್ಲಿ ಏನ್ ಕೇಳ್ತಾ ಇದ್ದಾನೆ ಸತೀಶು? ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ ಅಂತ ಅಲ್ವಾ? ಸೊ ಸತೀಶ್ ಆಸ್ಕ್ಡ್ ಅಂತ ಇರುವಾಗ ಏನ್ ಆಸ್ಕ್ ಮಾಡಿದಾನೆ, ಕ್ವಶನ್ ಏನು ಅನ್ನೋದನ್ನ ಇದರಲ್ಲಿ ನೋಡ್ಕೋಬೇಕು. ಓಕೆ. ಸೊ ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ ಅಂತ ಸತೀಶ್ ಸುರೇಂದರ್ನ ಕೇಳ್ತಾನೆ ಅಲ್ವಾ? ಸೊ ಅದನ್ನ ನೀವು ರಿಪೋರ್ಟೆಡ್ ಅಲ್ಲಿ ಬರೆಯುವಾಗ, ಇಂಡೈರೆಕ್ಟ್ ಅಲ್ಲಿ ಬರೆಯುವಾಗ ಏನ್ ಬರೀತೀರಾ? ವೈ ಆರ್ ಯು ಅನ್ನೋದು ಹಿ ಆಗತ್ತೆ, ಥರ್ಡ್ ಪರ್ಸನ್ ಹಿ. ಓಕೆ. ವೈ he was speaking so softly. Okay, was ನೋಡಿ past tense. I already told you while writing indirect speech you should take the past tense. Okay, so why he was speaking so softly. Understood? The rule is here, it should be always in the third person format. Okay, and you have to use the pronunciation, pronoun in the form of ದ ಫಸ್ಟ್ ಪರ್ಸನ್ ನಲ್ಲಿ ಇರೋದನ್ನ ಥರ್ಡ್ ಪರ್ಸನ್ ಪ್ರನೌನ್ಗೆ ಯೂಸ್ ಮಾಡಬೇಕು. ಮತ್ತೆ ನೇಮ್ ಯೂಸ್ ಮಾಡೋ ತರ ಇಲ್ಲ. ಓಕೆ. ದೆನ್ ಇಟ್ ಆಲ್ಮೋಸ್ಟ್ ಆಲ್ವೇಸ್ ಇಟ್ ಶುಡ್ ಬಿ ಇನ್ ದ ಪಾಸ್ಟ್ ಟೆನ್ಸ್. It will be in the past tense only. Okay, so these three you have to remember. Or ಇಲ್ಲಿ ಇದರ ಬದಲಾಗಿ ಇನ್ನೊಂದು ವರ್ಡ್ ಕ್ವಶನ್ ನ ಕೊಟ್ಟಿದ್ದಾರೆ ಮಕ್ಕಳೇ. ಕಂಬೈನ್ ದ ಫಾಲೋವಿಂಗ್ ಸೆಂಟೆನ್ಸಸ್ ಇಂಟು ಟು ಅಂಡ್ ಸೋ ದ್ಯಾಟ್ ನಾಟ್. ಸತೀಶ್ ವಾಸ್ ವೆರಿ ವೀಕ್, ಹಿ ಕುಡ್ ನಾಟ್ ಗೋ ಟು ಸ್ಕೂಲ್. ಓಕೆ, ಇದೊಂದು ಸೆಂಟೆನ್ಸ್ ಅನ್ನ ನಿಮ್ಗೆ ಕೊಟ್ಟಿದ್ದಾರೆ. ಸತೀಶ್ ವಾಸ್ ವೆರಿ ವೀಕ್, ಹಿ ಕುಡ್ ನಾಟ್ ಗೋ ಟು ಸ್ಕೂಲ್. ಸೊ ಇದನ್ನ ನೀವು ಟು ಯೂಸ್ ಮಾಡ್ಕೊಂಡು ಬರೆದ್ರೆ ಹೇಗೆ ಬರೀಬಹುದು? ಎರಡು ಸೆಂಟೆನ್ಸ್ ಅನ್ನ ಜಾಯಿನ್ ಮಾಡೋದು ಇದು ಸೋ ದ್ಯಾಟ್ ಮತ್ತು ಟು ಅನ್ನೋದು. ಓಕೆನಾ? ಸೊ ಸತೀಶ್ ವಾಸ್ ವೆರಿ ವೀಕ್, ಹಿ ಕುಡ್ ನಾಟ್ ಗೋ ಟು ಸ್ಕೂಲ್. ಹೇಗೆ ಬರೀತೀರಾ? ಸತೀಶ್ ವಾಸ್ ಸೋ ವೀಕ್ ದ್ಯಾಟ್ he could not go to school. Okay,
ಸತೀಶ್ ವಾಸ್ ಸೋ ವೀಕ್ ದ್ಯಾಟ್ ಹಿ ಕುಡ್ ನಾಟ್ ಗೋ ಟು ಸ್ಕೂಲ್ ಅನ್ನೋದು ಸೋ ದ್ಯಾಟ್ ಯೂಸ್ ಮಾಡಿ ಬರ್ದಿರೋದು. ಓಕೆನಾ? ಸೊ ಅದನ್ನೇ ನೀವು ಟು ಫಾರ್ಮ್ ಅಲ್ಲಿ ಯೂಸ್ ಮಾಡಿದ್ರೆ ಹೇಗೆ ಬರಿಬಹುದು? ಸತೀಶ್ ವಾಸ್ ಟೂ ವೀಕ್ ತುಂಬಾ ವೀಕ್ ಆಗಿದ್ದಾನೆ ಟು ಗೋ ಟು ಸ್ಕೂಲ್. ಓಕೆ, ಸತೀಶ್ ವಾಸ್ ಟೂ ವೀಕ್ ಟು ಗೋ ಟು ಸ್ಕೂಲ್. Okay, in the same way, the sound of the swirling water was very loud. They could not hear the scream of Satish. ಇಲ್ಲಿ ಎರಡು ಸೆಂಟೆನ್ಸ್ ಇದೆ, ಟೂ sentences are there here. The sound of swirling water was very loud. They could not hear the scream of Satish. If you are using to and to form, how will you write? The sound of swirling water was too loud to hear the scream of Satish. Okay, scream of Satish. The sound of swirling water was too loud to hear the scream of Satish. ಅದನ್ನೇ ನೀವು so that ಯೂಸ್ ಮಾಡಿದ್ರೆ the sound of swirling water was so loud that they could not hear the scream of Satish ಅಂತ ಬರಿಬೇಕು. ಇಲ್ಲಿ ಫುಲ್ ಸ್ಟಾಪ್ ತೆಗೆದು that ಹಾಕ್ಬಿಟ್ರೆ that they could not hear the sound of Satish. So we will look into it again at the last part of this slide. Okay.